ಆತ್ಮೀಯ ವೀಕ್ಷಕರೇ, ಪಾಟೀಲ್ ಯೂಸರ್ ಸುದ್ದಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಹಿಂದೂ ಮುಸ್ಲಿಂ ಭಾವನೆಗಳ ಬೆಸುಗೆಯ ಹಬ್ಬವೇ ಮೊಹರಂ ಹಬ್ಬ ಸಂಭ್ರಮ. ಉತ್ತರ ಕರ್ನಾಟಕದ ಬಹುದೊಡ್ಡ ಹಬ್ಬಗಳಲ್ಲಿ ಒಂದಾದ ಮೊಹರಂ ಹಬ್ಬವು ಕೂಡ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಂಗಮವಾಗಿ ಒಂದು ವಾರಗಳ ಕಾಲ ಅನೇಕ ಸಂಪ್ರದಾಯ ಸಂಸ್ಕೃತಿ ಆಚಾರಗಳನ್ನು ಆಚರಿಸುವ ಹಬ್ಬವಾಗಿದ್ದು, ಹಾಗೆ ಹಾಲಾಪುರದಲ್ಲಿ ಕೂಡ ಮೊಹರಂ ಹಬ್ಬವು ವಿಜೃಂಭಣೆಯಿಂದ ಜರುಗುತ್ತದೆ. ಮಸೀದಿಯು ಸುಣ್ಣ ಬಣ್ಣ ವಿದ್ಯುತ್ ದೀಪಗಳಿಂದ ಅಲಂಕೃತಗೊಂಡ ಮಸೀದಿಯು ಇಮಾಮು ಕಾಸಿಂ ಹುಸೇನ್ ಬಾಷಾ ಮೌಲಾಲಿ ಹಜ್ರತ್ ಮೌಲಾಲಿ ಈ ರೀತಿಯಲ್ಲಿ ದೇವರು ಕೂಡಿಸಿ ಅಗ್ನಿಕೊಂಡ ನಿರ್ಮಿಸಿ ಮಸೀದಿ ಗದ್ದಲಗೂಡಾಗಿ ಅನೇಕ ಜನರು ಆಗಮಿಸಿ ಕೆಂಪು ಸಕ್ಕರೆ, ಮಾದಲಿ, ಬೆಲ್ಲದ ಹಾಲು, ಕೊಬ್ಬರಿ, ಬೆಳ್ಳಿ ಕುದುರೆ, ಲಾಡಿ ದೇವರಿಗೆ ಅರ್ಪಿಸುವುದು ಭಕ್ತಿಯ ಹರಕೆ. ಜೊತೆಗೆ ಶ್ರೀ ಗಣೇಶ ಪೂಜಾರಿ, ಶ್ರೀ ರಾರಾಯಪ್ಪ ಪೂಜಾರಿ ನೇತೃತ್ವದಲ್ಲಿ ಬೆಳಗಾನೂರಿನ ಕಾಟೇಶ್ ಎಂಬವರಿಂದ ಸ್ಥಳೀಯ ಯುವಕರಿಗೆ ಹೆಜ್ಜೆ ಕುಣಿತ ಕಲಿಸಿ ಒಂದೇ ರೀತಿಯ ವೇಷಭೂಷಣ, ಛತ್ರಿಗೆ ಅಲಂಕಾರ, ಕೋಲುಗಳ ಮೂಲಕ ಹಲಗೆಯ ನಾದಕ್ಕೆ ತಕ್ಕಂತೆ ಹೆಜ್ಜೆ ಕುಣಿತ ಬಲು ಜೋರು, ಮನಸ್ಸಿಗೆ ಆನಮದ. ಈಗಿನ ಟಿವಿ ಮೊಬೈಲ್ ಭರಾಟೆಯಲ್ಲಿ ಗತವೈಭವ ಸಾರುವ ನಮ್ಮ ಶ್ರೀಮಂತ ಪರಂಪರೆ ಉಳಿಸುವ ಬೆಳೆಸುವ ಕಾರ್ಯ ಮೊಹರಂ ಹಬ್ಬದ ವೇಳೆಯಲ್ಲಿ ಹಾಲಾಪುರಿನ ಮುಸ್ಲಿಂ ಮತ್ತು ಸರ್ವ ಜನಾಂಗದ ಬಾಂಧವರು ಸೇರಿ ಹಬ್ಬ ಆಚರಿಸುವುದು ಹೆಮ್ಮೆಯ ಸಂಗತಿ. ನಿಮ್ಮ ಹೆಸರು? ನಮ್ಮ ಹೆಸರು ಕಾಟೇಶ್ ಅಂತೇಳಿ ಸರ್. ಹಾಂ ಸರ್, 2 ದಿವಸ ಆದರೆ 25 ದಿನ ಆಯ್ತು. 25 ದಿನ ಪ್ರಾಕ್ಟೀಸ್ ಮಾಡಿಸ್ರಿ? 25 30 ದಿನ ಪ್ರಾಕ್ಟೀಸ್ ಮಾಡಿಸ್ರಿ. ನಿಮ್ದು ಯಾವ ಊರು? ನಮ್ಮದು ಬೆಳಗಾನೂರು ಸರ್. ಬೆಳಗಾನೂರು. ನೀವೇನು ಕೆಲಸ ಮಾಡ್ತೀರಿ? ನಾವು ಹೊಲ ಮನೆ ಕೆಲಸ ಮಾಡ್ತೀವಿ ಸರ್. ಹೊಲ ಮನೆ ಕೆಲಸ ಮಾಡ್ತೀರಿ, ಜೊತೆಗಿಂತ ಎಲ್ಲ ಮಾಡ್ತೀರಿ? ಇಂಥವೆಲ್ಲ ಮಾಡ್ಕೊಂಡು ಹೋಗ್ತೀವಿ. ಇದು ನೀವು ಮಾಡ್ಬೇಕಾದ್ರೆ ನಿಮ್ಮ ಮನೆಗೆ ಪರಂಪರೆ ಹಿಂದಕ್ಕಿತ್ತು ಯಾರನ್ನ ಮಾಡ್ತೀವಿ ಸರ್. ಯಾರು ಮಾಡ್ತಾರೆ? ಹಿಂದಕ್ಕೆ ನಮ್ಮ ಅಪ್ಪರು ಸರ್ ಮಾಡ್ತೀವಿ ಸರ್. ಅಪ್ಪರವ್ನ ಮುಂದನ ನಮ್ಮ ಮಾಸ್ತರ್ ಅಂತೇಳಿ ಇದ್ವಿ ಸರ್, ಅವರು ಸಹ ಆಡ್ತೀವಿ ಸರ್. ಈ ಮತ್ತೆ ನೀವು ಅಡ್ಜಸ್ಟ್ ಆಡ್ತಾರೆ ಬೇರೆ ಬೇರೆ ಏನೋ ಮತ್ತೆ ಬಯಲಾಟ ಅಂತ ಏನೋ ಅದೇ ಮಾಡ್ತೀವಿ? ಇಲ್ಲ ಸರ್, ನಾವು ಅಡ್ಜಸ್ಟ್ ಕಲಿಸ್ತೀವಿ. ಮೊಹರಂ ಪ್ರತಿ ಅಡ್ಜಸ್ಟ್ ಆಡ್ಸ್ರಿ. ಬೆಳಗಾನೂರಲ್ಲಿ ಕಲಿಸ್ತೀರಿ. ಈ ಹೆಜ್ಜೆಯಲ್ಲಿ ಪ್ರಕಾರ ಯಾವ ಬರ್ತಾರೆ, ಏನಂತ ಕಲಿಸ್ರಿ ಸರ್? ಹೆಜ್ಜೆಯಲ್ಲಿ ನಾನಾ ಥರ ಹೆಜ್ಜೆಗಳು ಅದಾವೆ ಸರ್. ಯಾವ್ಯಾವ ಬಗ್ಗೆ? 1 ಹೆಜ್ಜೆ ಆಡ್ತೀವಿ ಸರ್. 1 ಹೆಜ್ಜೆ ಸಲಾಮ್ ಹೆಜ್ಜೆ ಸರ್. ಸುತ್ತಲ ಹೆಜ್ಜೆನ ಆಡ್ತೀವಿ ಸರ್. ಮತ್ತೆ ಸರ್ ಸುತ್ತಾಗ ಕತ್ರಿ ಹೆಜ್ಜೆನೇ ಇದಾವೆ ಸರ್. ಇನ್ನೂ ನಾನಾ ಥರ ಹೆಜ್ಜೆನೂ ಇರ್ತವೆ ಸರ್. ಮತ್ತೆ ಬಂಡಿಗಾಲ ಎಲ್ಸ್ತೀವಿ ಸರ್. ಬಂಡೆಗಲ್ಲ ಸರ್ಪಳಿ ಹಾಕಿ ಪಟ್ಟಿ ಹಾಕಿ ಬಂಡಿ ಹಾಕ್ತೀವಿ ಸರ್. ಆ ಬಂಡೆಯಲ್ಲಿ ಕೊಡ ಮತ್ತು ಕಾಯಿಗನ್ನು ಇಟ್ಟನ್ನು ಹೇಳ್ತೀವಿ ಸರ್. ಈಗ ಹಾಲಾಪುರ ಮಾಡಿ ಇಲ್ಲಿ ಹಾಲಾಪುರದಲ್ಲಿ ಇದೆ ಸರ್ ಬಸವನಗುಡಿ. ಇವರೆಲ್ಲ ಕಲಿಸಿರಿ? ಇವರಿಗೆಲ್ಲ ಕಲಿಸಿ ಸರ್. ಅದನ್ನು ಕಲಿಸಿ ಯಾವ ಊರಿಗೆ ಇದ್ರಲ್ಲ ಆಡಕ್ಕೆ ಹೆಜ್ಜೆ ಆಡಕ್ಕೆ? ಇಲ್ಲಿ ಸುತ್ತ ಹಳ್ಳಿ ಆಡಿ ಸರ್. ಗುದ್ದಿನ ಆಡಿ ಸರ್. ಜಿಲ್ಲಾಪುರ, ಬಸ್ಸಾಪುರ, ಕೌತಗಳಿಗೂ ಹೋಗಿದ್ವಿ ಸರ್. ಗುಡಿಯಾಳು ಮತ್ತು ಮಲ್ದ ಗುಡ್ಡಗೂ ಹೋಗಿದ್ವಿ ಸರ್. ಜನ ಎಲ್ಲ ಭಾಳ ಖುಷಿ ಪಟ್ರಂತೆ? ಹ್ಞೂ ಸರ್, ಖುಷಿ. ಯಾಕಂದ್ರೆ ಎಲ್ಲ ಹೆಜ್ಜೆ ಅಂತೆಲ್ಲ ಮರಿ ಮಚ್ಚಿಬಿಟ್ಟವ, ಟಿವಿ ಮೊಬೈಲ್ ಬಂದೆಲ್ಲ ಬಂದು ಮೊಬೈಲ್ ಎಲ್ಲ ಸರ್ ಬಂದು ಸರ್. ಇವೆಲ್ಲ ಕಣ್ಮರೆ ಆಗ್ತದೆ. ಯಾಕಂದ್ರೆ ಈಗ ವಿದ್ಯಾರ್ಥಿಗಳಿಗೆ ಈಗ ಮಕ್ಕಳಿಗೆಲ್ಲ ಇಲ್ಲ ಇಂಥವು, ನಿಮ್ಮಂಥವ್ರಿಂದ ಗೊತ್ತಾಗ್ತವೆ. ಅದಕ್ಕೆ ಮತ್ತೇನು ಹೇಳ್ತಾರೆ ಕಡಪ್ಪನವ್ರೆ? ಹೇಳಿ ಮತ್ತೇನು ಹೇಳ್ತಾರೆ ಈಗ ಎಲ್ಲ ಹುಡುಗರಿಗೆ ಯುವಕರಿಗೆ? ಹುಡುಗರು ಏನಿಲ್ಲ ಸರ್, ಎಲ್ಲರೂ ಚೆನ್ನಾಗಿ ಆಡ್ತಾರೆ ಸರ್. ಮತ್ತು ಬೇರೆ ಊರಲ್ಲೇ ಸರ್ ಚೆನ್ನಾಗಿ ಆಡ್ತಾರೆ ಅಂತ ಸರ್ ಹೇಳ್ತಾರೆ.